ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿರೋ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಆಟೋದಲ್ಲೇ ಇತ್ತೀಚೆಗೆ ಸ್ವಲ್ಪ ಓಡಾಡೋದು ಜಾಸ್ತಿ ಆಗಿದೆ. ಎಲ್ಲ ನಾನು ಹೊರಗಡೆ ಹೋಗ್ಬೇಕಂದ್ರೆ ಇವ್ರ ಜೊತೆನೇ ಸ್ವಲ್ಪ ಡ್ರಾಪ್ ಕೊಡಪ್ಪ ಅಂದ್ಬಿಟ್ಟು ಡ್ರಾಪ್ ಮಾಡಿಸ್ಕೊಂಡ್ಬಿಡ್ತೀನಿ. ಅದರಿಂದ ಈ ಗ್ಲಾಸ್ನ ಆ ಕಡೆ ಈ ಕಡೆ ನಾನೇ ಅಳ್ಳಾಡಿಸಿ ಲೂಸ್ ಆಗಿಬಿಟ್ಟಿದೆ. ಅದಕ್ಕೆ ಬಿದ್ದೋಗಿತ್ತು, ಅದನ್ನು ಟೈಟ್ ಮಾಡ್ತಾ ಇದ್ದಾರೆ. ನಾನೇ ಕೈ ಹಾಕ್ಕೊಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಮಾಡ್ತಾನೇ ಇರ್ತೀನಿ, ಸುಮ್ಮನೆ ಕುತ್ಕೊಳ್ಳೋದಿಲ್ವಲ್ಲ, ಅದು ಲೂಸಾಗಿ ನಟ್ಟೆಲ್ಲ ಬಿದ್ದೋಗಿತ್ತು ಅಂದ್ಬಿಟ್ಟು ಇವತ್ತು ಟೈಟ್ ಮಾಡ್ತಾ ಇದ್ದಾರೆ. ಇವತ್ತು ಮನೇಲೇ ಇದ್ರಲ್ಲ, ಲೇಟಾಗಿ ಕೆಲ್ಸಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಅದ್ರ ಕೆಲಸ ಮುಗಿಸ್ಕೊಂಡ್ರು. ಇನ್ನು ನಮ್ಮ ತೋಟಕ್ಕೆ ಹೋಗಿ ನಾನು ಈಗಾಗಲೇ ಯುಗಾದಿ ಹಬ್ಬದಲ್ಲಿ ಹೋಗಿದ್ದು ಒಂದು 15-20 ದಿನವೇ ಆಗೋಯ್ತು ಅನಿಸುತ್ತೆ. ಟೊಮೊಟೊ ಇನ್ನೊಂದು ಸ್ವಲ್ಪ ಒಂದು 5-6 ಹಣ್ಣಾಗಿದ್ದು ಅದನ್ನೆಲ್ಲ ಕಿತ್ಕೊಂಬರೋಣ ಹಾಗೆ ಅಂದ್ಬಿಟ್ಟು 2 ದಿವಸದಿಂದ ಮಳೆ ಬರ್ತಾ ಇದೆ. ನೈಟ್ ಟೈಮ್ ಬರ್ತಾಯಿದೆ, ಸದ್ಯ ಬೆಳಗ್ಗೆ ಬರ್ತಾಯಿಲ್ಲ. ಬೆಳಿಗ್ಗೆ ಟೈಮ್ ಬಂದರೆ ಕೆಲಸಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ಬಿಡುತ್ತೆ. ಆರಾಮಾಗಿ ನೈಟ್ ಬರ್ತಾಯಿದೆ, ಆದರೂ ಬಿಸಿಲು ಸುಡುತ್ತಾ ಇದೆ. 2 ದಿನದಿಂದ ಮಳೆ ಬರ್ತಾಯಿದ್ರು ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಭೂಮಿ ಎಲ್ಲ ಒಣಗೋಗಿದೆ. ಮಳೆ ಏನು ಬಂತು, ನೈಟ್ ಬಂದಿರೋ ಮಳೆ. ಬೆಳಿಗ್ಗೆ ನೋಡಿದ್ರೆ ಈ ರೀತಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇನ್ನು ಟೊಮೊಟೊ ಎಲ್ಲ ಕಿತ್ಕೊಂಡು ಈ ಸಲ ಸ್ವಲ್ಪ ಬೇರೆ ಗಿಡಗಳನ್ನ ಹಾಕೋಣ ಅಂದ್ಬಿಟ್ಟು ಯಾವುದೂ ಹಾಕಿಲ್ಲ, ಹಾಗಾಗಿ ಖಾಲಿ ಬಿಟ್ಬಿಟ್ಟಿದ್ದೀವಿ. ಅಷ್ಟು ನೀರು ಕೂಡ ಯಾವುದಕ್ಕೂ ಆಗ್ತಾಯಿಲ್ಲ, ಸಾಕು ಅದೆಲ್ಲ ಬಿಟ್ಟಿದ್ದು. ಅದನ್ನು ತೆಗೆದ್ಬಿಟ್ಟು ಬೇರೆ ಗಿಡ ಹಾಕೋಣ ಅಂತ ಯೋಚನೆ ಮಾಡಿದ್ದೀವಿ. ಯಾವ ಗಿಡ ಹಾಕೋದು ಏನು ಅಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಐಡಿಯಾ ಬರುತ್ತೆ. ಯಾವ ಗಿಡ ತುಂಬ ಜಾಗ ಇದೆ, ಆದರೆ ಯಾವ ಗಿಡ ಹಾಕೋದು ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಹಾಕಿದ್ಮೇಲೆ ಚೆನ್ನಾಗಿ ನೋಡ್ಕೊಬೇಕು. ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿದ್ರೆ ನೀಟಾಗಿ ಬೆಳೆಯುತ್ತೆ. ನಾವು ಬರೀ ನೀರು ಹಾಕ್ತಾ ಇದ್ದರೆ ಗಿಡ ಏನು ಕಾಯಿನೇ ಆಗಲಿ ಹೂವೇ ಆಗಲಿ ಚೆನ್ನಾಗಿ ಬಿಡೋದಿಲ್ಲ. ಅದಕ್ಕೋಸ್ಕರ ಈ ಬಿಟ್ಟಿದ್ದೀವಿ. ಸದ್ಯದಲ್ಲೇ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಯೋಗೋರ ಕೈಲೇ ಬೇರೆ ಯಾವುದಾದ್ರೂ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ. ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನು ಹಾಗೆಯೇ ಈ ಬಿಸಿಲು ಸಾಕು ಅಂದ್ಬಿಟ್ಟು ನೋಡಿ ಎಷ್ಟು ಸುಡ್ತಾ ಇದೆ, ಒಣ ಬಿಸಿಲು. ಇನ್ನು ಒಳಗಡೆ ಅಡುಗೆ ಮಾಡಿಬಿಡೋಣ, ಇವತ್ತು ಬಿಸಿಲಿದೆಯಲ್ಲ, ಟಿಫನ್ ಎಲ್ಲ ಏನು ಬೇಡ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ರಾಮು ಹೊರಟೋಗಿದ್ದ, ಹಬ್ಬದ ದಿನ ಹೋದವನು ಮತ್ತೆ ವಾಪಸ್ ಬಂದಿದ್ದಾನೆ. ಒಂದು ವಾರ 10 ದಿನ ಆಯಿತು ಅನಿಸುತ್ತೆ. ಅವನಿಗೆ ನೋಡಿ ಅನ್ನ ಹಾಕ್ಬಿಟ್ಟು ಅವ್ನು ಬಂದ ತಕ್ಷಣವೇ ಅನ್ನ ಹಾಕೋದು, ಬಿಸ್ಕೆಟ್ ತರೋದು, ಫುಲ್ಲು ಖುಷಿ ಆಯಿತು. ಅವನಿಂದ ನನಗೆ ಎಷ್ಟು ಟೆನ್ಷನ್ ಅಂದರೆ, ಹೋದ್ಸಲ ನಾಯಿ ಹಿಡಿಯೋರು ಹಿಡ್ಕೊಂಡು ಹೊರಟೋದಾಗಲೂ ದೇವ್ರನ್ನ ಬೇಡ್ಕೊತಾ ಇದ್ದೆ, ತಂದು ಇಲ್ಲೇ ಬಿಟ್ಬಿಡಲಿ ಅಂತ. ಈ ಸಲ ಹಬ್ಬದ ದಿನ ಅವ್ನಿಗೆ ಒಳ್ಳೆ ಊಟ ಹಾಕೋಣ ಅಂತ ಅಂದ್ಕೊಂಡ್ರೆ ಹಬ್ಬದ ದಿನವೇ ಹೊರಟೋಗ್ಬಿಟ್ಟ. ನಾನ್ ವೆಜ್ಜು ಹಾಕಲಿಲ್ಲ, ಒಬ್ಬಟ್ಟು ಹಾಕಲಿಲ್ಲ. ಫುಲ್ಲು ಬೇಜಾರಾಗ್ಬಿಡ್ತು. ಮತ್ತೆ ದೇವ್ರ ಹತ್ರ ಅವ್ನು ಎಲ್ಲೋಗಿದ್ದಾನೋ ವಾಪಸ್ ಬರಲಪ್ಪ ಅಂದ್ಬಿಟ್ಟು ಬೇಡ್ಕೊಂಡ್ಮೇಲೆ ಅವ್ನು ಬಂದ ತಕ್ಷಣ ಅನ್ನ ಹಾಕಿ ಸ್ವಲ್ಪ ಬಿಸಿ ಇತ್ತು ರೈಸು ಅಂದ್ಬಿಟ್ಟು ಫ್ಯಾನು ಕೂಲರ್ ಎಲ್ಲ ಹಾಕಿ ತಣ್ಣು ಮಾಡ್ತಿದ್ದಾರೆ. ನನಗೆ ಶೆಕೆ ಅಂದ್ರೂ ಅಷ್ಟು ನೋಡ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಗದೇನೋ ಗೊತ್ತಿಲ್ಲ, ಹಳೆ ಮನೇಲಿ ನಾವು ನಾಯಿಗಳು ಸಾಕೋದ್ಮೇಲೆ ಯಾವುದೇ ನೋಡಿದ್ರು ಬೇಗ ಹಚ್ಕೊಂಡ್ಬಿಡ್ತೀವಿ. ಮತ್ತು ಅವ್ನು ಈ ಸಲ ಹೋದಾಗ ನಂಗೆ ತುಂಬಾ ಬೇಜಾರಾಗ್ಬಿಡ್ತು. ಇನ್ನು ಯಾರನ್ನೂ ಹಚ್ಕೊಳ್ಳೋದು ಬೇಡ, ಯಾರಿಗೂ ಊಟ ಹಾಕೋದು ಬೇಡ ಅನ್ನೋಷ್ಟು ಕೋಪ ಬಂದ್ಬಿಡ್ತು ನನಗೆ. ಅಳುನೇ ಬರ್ತಿತ್ತು, ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ಹೊರಟೋಗ್ಬಿಟ್ನಲ್ಲಪ್ಪ ಅಂತ ಅಂದ್ಬಿಟ್ಟು. ಹೇಗೋ ಕೊನೆಗೂ ಬಂದ, ಅವನಿಗೆಲ್ಲ ಊಟ ಹಾಕ್ಬಿಟ್ಟು ಇನ್ನು ಅಡುಗೆಗೆ ಅಂತ ಹೇಳ್ಬಿಟ್ಟು ಇವತ್ತು ಉಪ್ಸಾರನ್ನ ಮಾಡ್ಕೊತಾ ಇದ್ದೀನಿ. ಹೆಸ್ರು ಕಾಳನ್ನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ನಾನು ಯಾವಾಗಲೂ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ, ಕಾಳು ತಿನ್ನೋದಕ್ಕೆ ಸಿಗಲಿ ಅಂದ್ಕೊತೀನ. ಇನ್ನು ಟೈಮ್ ಆಗೋಯ್ತು, ಪಾತ್ರೆಯಲ್ಲಿ ಬೇಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಡೋಣ ಅಂತ ಇಟ್ಬಿಡ್ತೀನಿ. ಒಂದೇ ಒಂದು ವಿಸಿಲ್ ಕೂಗ್ಸೋಣ ಅಂದ್ಕೊಂಡೆ, ಒಂದೇ ವಿಸಿಲೇ ಕೂಗಿಸಿದ್ದು, ಆದರೂ ಮೆತ್ಕಾಗ್ಬಿಡ್ತು. ಇನ್ನು ಉಪ್ಸಾರಿಗೆ ಬೇಳೆ, ಹೆಸ್ರು ಕಾಳು, ಹಸಿಮೆಣ್ಸಿಕಾಯಿ ಹಾಕಿ ಒಂದೇ ಒಂದು ಟೊಮೊಟೊ ಹಾಕಿ ಕೂಗೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕೆಂಪಿರೋ ಮೆಣ್ಸಿಕಾಯನ್ನು ಹಾಕ್ಕೊಂಡಿದ್ದೀನಿ, ಖಾರ ಒಂಥರ ಚೆನ್ನಾಗಿರುತ್ತೆ. ಫುಲ್ ಹಸಿರು ಮೆಣ್ಸಿಕಾಯಿ, ಫುಲ್ಲು ಒಣ ಮೆಣ್ಸಿಕಾಯಿ ಹಾಕೋಕ್ಕಿಂತ 2 ಸ್ವಲ್ಪ ಹಾಕಿದ್ರೆ. ಇನ್ನು ಚಿಲ್ಕರವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊಪ್ಪು ಹಾಕಿ ಉಪ್ಸಾರು ಮಾಡಿ ತುಂಬ ತಿಂಗಳುಗಳೇ ಆಯಿತು. ಈ ಉಪ್ಸಾರೇ ಮಾಡ್ತಾಯಿಲ್ಲ ನಾನು, ಅಷ್ಟು ಒಂಥರ ಟೈಮ್ ಇಲ್ಲ ಯಾವ ಅಡುಗೆಗೂ. ಸ್ವಲ್ಪ ಈ ಪಚಡಿಗಳ ಥರ ಮಾಡ್ಕೊಂಬಿಡೋದು, ಗೊಜ್ಜು ಮಾಡ್ಕೊಳ್ಳೋದು, ಇಷ್ಟೇ. ನಮ್ಮಲ್ಲಿ ಸಾಂಬಾರು ರೆಸಿಪಿನೇ ಸ್ವಲ್ಪ ಕಡಿಮೆ, ಸಾಂಬಾರು ಮಾಡೋದು ಟೈಮ್ ಜಾಸ್ತಿ ಹಿಡಿತೆ ಅಂದ್ಬಿಟ್ಟು. ಅದರಲ್ಲಿ ಇತ್ತೀಚೆಗಂತೂ ನಾನು ಬೆಳಿಗ್ಗೆ ಹೋದರೆ ಬರೋದೇ ಸಂಜೆ ಆಗ್ಬಿಡುತ್ತೆ. ಇನ್ನು ಅವಾಗೇನು ಮಾಡೋಣ ಅಂದ್ಬಿಟ್ಟು ರೈಸ್ ಮಾಡು, ಏನಾದರೂ ಗೊಜ್ಜಿದ್ರೆ ತಿನ್ಕೋ, ಇಷ್ಟೇ. ನೋಡಿ ಒಂದೇ ವಿಸಿಲ್ಗೆ ಬೇಳೆ ಹೆಸ್ರುಕಾಳು ಫುಲ್ಲು ಮೆತ್ತಗಾಗ್ಬಿಟ್ಟಿದೆ. ಇನ್ನು ಸೊಪ್ಪೆಲ್ಲ ಕಟ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ಎಳೆ ಸೊಪ್ಪು, ಗಡ್ಡಿನೂ ಕೂಡ ಎಳೆದಿದೆ. ಈ ಮಾಮೂಲಿ ಕಾಳಾಕಿ ಮಾಡೋದಕ್ಕಿಂತ ಚಿಲ್ಕರೆ ಸೊಪ್ಪಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಸಾರು ಅಂದ್ಬಿಟ್ಟು. ಇನ್ನು ಆವಾಗಿಂದ ಆವಾಗಲೇ ಅಡುಗೆ ಮನೆಯೂ ಕೂಡ ಅಲ್ಲಲ್ಲೇ ಒರೆಸಿ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಒಂದೇ ಸಲ ಗಲೀಜು ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡೋಕೆ ಅರ್ಧ ಗಂಟೆ ಟೈಮ್ ಕೊಡೋದಕ್ಕೆ. ಸೆಕೆಯಲ್ಲಂತೂ ಅಡುಗೆ ಮನೇಲಿ ನಾನು ನಿಲ್ಲೋದೇ ಇಲ್ಲ. ಅಡುಗೆ ಮಾಡಿ ಮುಗಿಸ್ಬಿಟ್ರೆ ಮುಗೀತು ನನ್ನ ಕೆಲಸ ಅಷ್ಟೇ. ಇನ್ನು ಉಪ್ಸಾರು ಖಾರಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನ ಹಾಕ್ಬಿಟ್ಟು ರುಬ್ಕೊಳ್ಳೋದು. ನಾನು ಸ್ವಲ್ಪ ಉಪ್ಸಾರು ನೀರು ಮತ್ತು ಕಾಳನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕಿ
ಈ ರೀತಿ ಗಟ್ಟಿಗೆ ರುಬ್ಕೊಂಡು ಇದನ್ನೊಂದು ಬಟ್ಲಿಗೆ ಎತ್ತಿಟ್ಕೊಂಬಿಡೋದು. ಇನ್ನು ಇದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಬೇಯ್ತಾ ಇರೋ ಸೊಪ್ಪು ಕಾಳಿಗೆ ಸೇರಿಸ್ಕೊಂಡ್ರೆ ಉಪ್ಸಾರು ಇಷ್ಟೇ, ತುಂಬ ಸಿಂಪಲ್ಲು. ನನಗೆ ಈ ರೀತಿ ಮಸಾಲೆ ಬೇರೆ ಏನಾದರೂ ಊಟ ಮಾಡಿ ಬೇಜಾರಾದಾಗ ನನಗೆ ಆಸೆ ಆಗೋದು ಬಿಸಿ ಬಿಸಿ ಉಪ್ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಬಿಡ್ಬೇಕು ಅಂತ ಆಸೆ ಆಗುತ್ತೆ. ನಿಮಗೆಲ್ಲ ಊಟ ನಾನ್ ವೆಜ್ಜು ಅಥವಾ ಮಸಾಲೆ ಐಟಮೆಲ್ಲ ತಿಂದು ಬೇಜಾರಾದಾಗ ಯಾವ ಅಡುಗೆ ಯಾವ ಊಟ ಮಾಡಬೇಕಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಮುದ್ದೆಗೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ. ಇನ್ನು ಇದು ಕುದಿ ಬಂದ ತಕ್ಷಣ ಹಿಟ್ಟು ಹಾಕ್ಕೊಳ್ಳೋದು. ಬಿಸಿ ಬಿಸಿ ಊಟ ಮಾಡಬೇಕು ಅಂತ ಅನಿಸುತ್ತೆ, ಮುದ್ದೆ ಎಲ್ಲ ಬಿಸಿ ಇದ್ರೇ ಚೆನ್ನಾಗಿ. ಆದರೆ ಬಿಸಿಲಿಗೆ ತಣ್ಣಗಿರಬೇಕು ಊಟನೂ ಅಂತಲೂ ಅನಿಸುತ್ತೆ. ಯಾಕಂದರೆ ಮಾಡೋಷ್ಟೊಡೆ ಸೆಕೆ ನೀರು ಕಿದ್ಕೊತಾ ಇದ್ದೀನಿ, ಅದು ಊಟ ಮಾಡೋಷ್ಟೊಡೆ ಅಷ್ಟೇ. ಇನ್ನು ಬಿಸಿ ಬಿಸಿ ಮುದ್ದೆನೂ ರೆಡಿ ಆಯಿತು. ಈ ಕಡೆ ಉಪ್ಸಾರಾಗಿದೆ. ಫಸ್ಟೇ ರೈಸ್ನ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುದ್ದೆ ಕಟ್ಕೊಂಡು ಊಟಕ್ಕೆ ಕೂತ್ಕೊಬೇಕು. ಒಂದು ಸಿಂಪಲಾಗಿರೋ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಏನೇ ಆಗಲಿ ನನಗೊಂಥರ ಖುಷಿ. ನಮ್ಮೂರಿನ ಊಟ ನನಗೆ ಏನೇ ತಿಂದರೂ ಸಮಾಧಾನ ಆಗೋಲ್ಲ. ಈ ಉಪ್ಸಾರು ಈಗಾಗಲೇ ಒಂದು 3-4 ತಿಂಗಳೇ ಆಗಿರ್ಬೋದು ಮಾಡಿ. ತೃಪ್ತಿಯಾಗಿತ್ತು. ಇವತ್ತು ಸಿಂಪಲ್ ಊಟನೇ ಆದರೂ ಕೂಡ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅಂದರೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಸಾರು ಖಾರ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದು ರುಚಿನೇ ಬೇರೆ. ಬಿಸಿ ಅನ್ನೋ ಜೊತೆ ಉಪ್ಸಾರು ಖಾರ ತುಪ್ಪ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಲ್ಲ ನೀವೇನಾದರೂ ಉಪ್ಸಾರು ಊಟ ಮಾಡಿದರೆ ನಿಮಗೂ ಇಷ್ಟ ಆಗುತ್ತಾ ಅಂತಲೂ ಕೂಡ ಹೇಳಿ. ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ಅವ್ರು ನನಗಿನ್ನ ಮುಂಚೆನೇ ಊಟ ಮಾಡ್ತಾಯಿದ್ರು. ಅವ್ರಿಗೆ ಉಪ್ಸಾರು ಅಂದರೆ ಇಷ್ಟ ಅಲ್ಲ, ಇನ್ನು ಊಟ ಮಾಡಲಿ ಅಂದ್ಬಿಟ್ಟು ಆಮೇಲೆ ಬಂದು ನಾನು ಕೂತ್ಕೊಂಡು ಊಟ ಮಾಡಿ. ಇನ್ನು ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.